ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತೊಂದು ವಿಶೇಷ ವಿಚಾರ ಚರ್ಚೆಗೆ ಬಂದಿದೆ. ಬಹಳ ದೊಡ್ಡ ಮಟ್ಟದ ಹುಬ್ಬೇರಿಸುವ ವಿಷಯವನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೇನೆ. ಇವತ್ತು ರಾಜ್ಯಾದ್ಯಂತ ಬರೀ ಕುರ್ಚಿ ಕಿತ್ತಾಟ ಅಥವಾ ಅಧಿವೇಶನದ ಜಗ್ಗಾಟಗಳು, ಆರೋಪ ಪ್ರತ್ಯಾರೋಪಗಳನ್ನ, ಆ ತರಹದ ಸುದ್ದಿಗಳನ್ನ ನೋಡಿ ಬೇಸತ್ತಿದ್ದ ರಾಜ್ಯದ ಜನರಿಗೆ ಒಂದು ಹುಬ್ಬೇರಿಸುವ ಸುದ್ದಿ ಈಗ ರಾಜ್ಯದ ಎದುರು ಬಂದಿರತಕ್ಕಂಥದ್ದು. ಇದು ಯಾರಿಗೆ ಸಂಬಂಧಿಸಿದ್ದು ಮತ್ತು ಯಾಕೆ ಅಲ್ಲಿ ದ್ವಂದ್ವ ಶುರುವಾಗಿದೆ ಅನ್ನುವಂಥ ವಿಚಾರವನ್ನ ನೀವು ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಹುಟ್ಟದೆ ಇರಲಾರದು. ಎಸ್ ವೀಕ್ಷಕರೇ, ಈ ಸುದ್ದಿ ಮೈಸೂರಿಗೆ ಸಂಬಂಧಪಟ್ಟದ್ದು. ಮೈಸೂರು ಅಂದ ತಕ್ಷಣ ನಮ್ಮ ಕಣ್ಣೆದುರು ಬರುವಂಥದ್ದು ಮೈಸೂರಿನ ಬೃಹತ್ ಅರಮನೆ. ಎಸ್, ಇದು ಮೈಸೂರಿನ ಅರಮನೆಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಮೈಸೂರಿನ ಅರಮನೆಯಲ್ಲಿರ್ತಕ್ಕಂಥ ರಾಜವಂಶಸ್ಥರಿಗೆ ಸಂಬಂಧಪಟ್ಟಿದ್ದು. ನೇರವಾಗಿ ರಾಜಮಾತೆ ಪ್ರಮೋದಾದೇವಿ ಮತ್ತು ಯುವರಾಜ ಆಗಿರ್ತಕ್ಕಂಥ ಯದುವೀರ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಸುದ್ದಿ ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದೆ ಮತ್ತು ರಾಜಭವನದ ಮತ್ತು ಮೈಸೂರಿನ ಅರಮನೆಯ ಒಳಗಿನ ವಿಚಾರಗಳನ್ನ ಸಾರ್ವಜನಿಕರ ಎದುರು ಬೀಡು ಬೀಸಾಗಿ ತೆರೆದಿಟ್ಟಿದೆ. ಅರಮನೆಯ ಒಳ ಜಗಳಗಳು, ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಗಳು, ತಪ್ಪು ಭಾವನೆಗಳು ಮತ್ತು ಅಲ್ಲಿನ ರಾಜಕಾರಣ ಮತ್ತು ಸಂಬಂಧಗಳ ನಡುವೆ ಇರತಕ್ಕಂಥ ಅಪನಂಬಿಕೆ ಎಲ್ಲವೂ ಕೂಡ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಎಸ್ ವೀಕ್ಷಕರೇ, ಇದು ದೊಡ್ಡ ಮಟ್ಟದ ಬ್ರೇಕಿಂಗ್ ಸುದ್ದಿಯಾಗಿಯೂ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಇಷ್ಟು ದಿನ ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇದ್ದ ಮೈಸೂರಿನ ಅರಮನೆ ಇವತ್ತಿಗೂ ಕೂಡ ಅಷ್ಟೇ ಸುಂದರವಾಗಿದೆ. ಆದರೆ ಅರಮನೆಯ ಒಳಗಡೆಯ ಪರಿಸ್ಥಿತಿ ಅಥವಾ ಅರಮನೆಯಲ್ಲಿ ಇರ್ತಕ್ಕಂಥ ರಾಜ ಮನೆತನದವರ ಮನಸ್ಥಿತಿ, ಪರಿಸ್ಥಿತಿ ಸರಿಯಾಗಿದೆಯಾ ಅನ್ನುವಂಥ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ಇದು ಈಗ ಮೈಸೂರಿನಿಂದ ಪ್ರಾರಂಭವಾಗಿ ಇಡೀ ರಾಜ್ಯದಲ್ಲಿ ಗಿರಿಕಿ ಹೊಡಿತಾ ಇದೆ ಮತ್ತು ಇದು ರಾಷ್ಟ್ರ ಮಟ್ಟದಲ್ಲೂ ತಲುಪುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಎಸ್ ವೀಕ್ಷಕರೇ, ನೇರವಾಗಿ ವಿಚಾರಕ್ಕೆ ಬಂದು ಬಿಡ್ತೀನಿ. ಈಗ ಹಾಲಿ ಮೈಸೂರು ಮತ್ತು ಕೊಡಗು ಒಂದು ಸಂಸತ್ ಕ್ಷೇತ್ರದ ನೂತನ ಸಂಸದರು ಕೂಡ ಆಗಿರ್ತಕ್ಕಂಥ, ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟ ಸುದ್ದಿ ಇದು. ಯದುವೀರ್ ಅವರು ಈಗಾಗಲೇ ಬಿಜೆಪಿಯ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಒಂದು ಯೋಜನೆಯನ್ನ ಮೈಸೂರಿನ ಅರಮನೆ ಇದೆಯಲ್ಲ, ಅಂಬಾ ವಿಲಾಸ ಅರಮನೆಯ ಎದುರುಗಡೆಯೇ ಇರ್ತಕ್ಕಂಥ ಒಂದು ವಸ್ತು ಪ್ರದರ್ಶನ ಪ್ರತಿ ವರ್ಷ ಏರ್ಪಡಿಸುವಂತಹ ಒಂದು ಜಾಗ ಇದೆಯಲ್ಲ, ಸುಮಾರು 6.5 ಎಕರೆಯ ಒಂದು ಖಾಲಿ ಜಾಗ, ವಿಸ್ತೀರ್ಣ ಪ್ರದೇಶ. ಮೈಸೂರು ದಸರಾಕ್ಕೆ ಭೇಟಿ ನೀಡುವವರಿಗೆ ಅಥವಾ ಮೈಸೂರಿಗೆ ಪ್ರವಾಸಕ್ಕಾಗಿ ಹೋಗುವಂತವರಿಗೆ ಈ ವಿಸ್ತೀರ್ಣ ಪ್ರದೇಶ ಪರಿಚಿತವೇ. ಸುಮಾರು 6.5 ಎಕರೆಯಷ್ಟು ವಿಶಾಲವಾದ ಜಾಗ. ಅಲ್ಲಿ ಪ್ರತಿ ಬಾರಿ ದಸರಾ ಹಬ್ಬದಲ್ಲಿ ಅಲ್ಲಿ ವಸ್ತು ಪ್ರದರ್ಶನ ಒಂದು ಏರ್ಪಡಿಸಲಾಗುತ್ತೆ. ಅಂದ್ರೆ ಆ ಜಾಗವನ್ನ ವಿವಿಧ ಕಲೆಗಳ ವಸ್ತು ಪ್ರದರ್ಶನಕ್ಕೆ ಮೀಸಲಿಡಲಾಗುತ್ತೆ. ಈಗ ಅದೇ ಜಾಗವೇ ಸಾಕಷ್ಟು ವಿವಾದಕ್ಕೆ ಈಡಾಗಿರ್ತಕ್ಕಂಥದ್ದು. ಸ್ವತಃ ಸಂಸದರು ಆಗಿರ್ತಕ್ಕಂಥ ಮತ್ತು ಯುವರಾಜರು ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರ ವಿರುದ್ಧವಾಗಿ ಸ್ವತಃ ರಾಜಮಾತೆಯಾಗಿರ್ತಕ್ಕಂಥ ರಾಣಿ ಪ್ರಮೋದಾ ದೇವಿಯವರು ವಿರುದ್ಧ ನಿಂತು ಬಿಟ್ಟಿದ್ದಾರೆ. ಯದುವೀರ್ ವಿರುದ್ಧ ತಮ್ಮ ಒಂದು ಹಕ್ಕನ್ನ, ತಮ್ಮ ಒಂದು ಧೈರ್ಯವನ್ನ, ತಾವು ಏನು ಅನ್ನೋದನ್ನ ತೋರಿಸಿದ್ದಾರೆ. ಅದು ಹೇಗೆ ಅಂತಂದ್ರೆ, ಕೋರ್ಟಿನ ಮೆಟ್ಟಿಲು ಏರೋದ್ರ ಮೂಲಕ ಅಲ್ಲಿ ಒಂದು ನಿರ್ಮಾಣ ಆಗಬೇಕಾಗಿರ್ತಕ್ಕಂಥ ಯೋಜನೆಗೆ ಅವರು ತಡೆಯನ್ನು ಹಾಕಿದ್ದಾರೆ. ಕೇವಲ ಬಾಯಿ ಮಾತಿನಲ್ಲ ಅಷ್ಟೇ ಅಲ್ಲದೆ ಕೋರ್ಟಿನ ಮೆಟ್ಟಿಲನ್ನು ಏರಿ ಕೋರ್ಟ್ನ ಸಹಾಯವನ್ನು ಪಡೆದು ಯದುವೀರ್ ವಿರುದ್ಧವೇ ತಮ್ಮ ಶಕ್ತಿ ಎಂತಹದ್ದು ಅನ್ನುವಂಥದ್ದನ್ನ ಈಗ ರಾಜಮಾತೆ ಪ್ರಮೋದಾ ದೇವಿಯವರು ಪ್ರಸ್ತುತ ಪಡಿಸಿದ್ದಾರೆ. ಹಾಗಾದರೆ ಏನಿದು ಪ್ರಕರಣ? ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ
ಒಂದಷ್ಟು ಮಾಲ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ರಾಜ್ಯದಲ್ಲಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುಷ್ಠಾನಗೊಳಿಸಲಿಕ್ಕೆ ಒಂದು ಯೋಜನೆಯನ್ನ ಯದುವೀರ್ ಅವರು ತೆಗೆದುಕೊಂಡು ಬಂದರು. ಸಂಸದರು ಕೂಡ ಹೌದು, ಬಿಜೆಪಿಯವರು ಈಗಾಗಲೇ ಪ್ರತಾಪ್ ಸಿಂಹ ಅವರಿಂದ ತೆರವಾಗಿರ್ತಕ್ಕಂಥ ಅಥವಾ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಟಿಕೆಟು ಯದುವೀರ್ ಅವರಿಗೆ ಬಿಜೆಪಿಯ ಟಿಕೆಟ್ 2024 ಚುನಾವಣೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಅದು ಪ್ರತಾಪ್ ಸಿಂಹರವರ ವೈಯಕ್ತಿಕ ಕಾರಣಗಳು ಅಥವಾ ಅಲ್ಲಿರ್ತಕ್ಕಂಥ ಅವರಿಗೆ ಜನಬೆಂಬಲ ಸಿಗಲಿಲ್ಲವೋ ಏನೋ ಗೊತ್ತಿಲ್ಲ. ಬಿಜೆಪಿ ಪಕ್ಷಕ್ಕೆ ಬಿಟ್ಟದ್ದು, ಅವರಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಪಡೆದ ಯದುವೀರ್ ಅಲ್ಲಿ ಸಂಸದರಾಗಿ ಗೆಲ್ತಾರೆ ಮತ್ತು ಕೆಲವು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮೊನ್ನೆವರೆಗೂ ಇದು ಡಿಸೆಂಬರ್ ತಿಂಗಳಲ್ವಾ, ಅಕ್ಟೋಬರ್ ತಿಂಗಳ ದಸರಾ ಹಬ್ಬದವರೆಗೂ ಕೂಡ ಎಲ್ಲ ರೀತಿ ಸರಿಯಾಗಿಯೇ ಇತ್ತು. ಆದರೆ ಈಗ ರಾಜಮಾತೆ ಪ್ರಮೋದಾದೇವಿಯರು ಏಕದಮ್ ಕೋರ್ಟ್ ಮೆಟ್ಟಿಲು ಏರುವಂಥ ಸುದ್ದಿ ಏನಾಯ್ತು, ಆ ಥರದ ಘಟನೆ ಏನಾಯ್ತು ಅಂತಂದ್ರೆ, ಯದುವೀರ್ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ 193 ಕೋಟಿ ರೂಪಾಯಿಗಳ ಒಂದು ಯೋಜನೆಯಾಗಿರ್ತಕ್ಕಂಥ ಯುನಿಟಿ ಮಾಲ್ ಅನ್ನ ಅಲ್ಲಿ ಕಟ್ಟಲಿಕ್ಕೆ, ಇಲ್ಲಿ ಈ ಅಂಬಾವಿಲಾಸ ಅರಮನೆ ಇದೆಯಲ್ಲ, ಆ ಅರಮನೆಯ ಎದುರುಗಡೆ ಇರತಕ್ಕಂಥ ಎಕ್ಸಿಬಿಷನ್ ಜಾಗ ಇದೆಯಲ್ಲ, ಅಲ್ಲಿ ವಸ್ತು ಪ್ರದರ್ಶನ ಮಾಡುವಂತಹ ಜಾಗ, ಆ ಒಂದು ಆಯೋಜನೆ ಮಾಡುವಂತಹ 6.5 ಎಕರೆ ಜಾಗದಲ್ಲಿ ಒಂದು ದೊಡ್ಡ ಯುನಿಟಿ ಮಾಲ್ ಅನ್ನ ಕಟ್ಟಲಿಕ್ಕೆ ಯದುವೀರ್ ಮುಂದಾಗಿದ್ರು. ತಿಂಗಳುಗಳ ಹಿಂದೆಯೇ ಯದುವೀರ್ ಸ್ವತಃ ಸಂಸದನಾಗಿ ಅಲ್ಲಿ ಶಂಕುಸ್ಥಾಪನೆಯನ್ನು ಕೂಡ ಈ ಯೋಜನೆಗೆ ನೆರವೇರಿಸಿದ್ರು. ಆದ್ರೆ ಈಗೇನಾಗಿದೆ, ಇವತ್ತು ಆ ಶಂಕುಸ್ಥಾಪನೆಗೆ ಮೈಸೂರಿನ ಕೋರ್ಟ್ ಸ್ಟೇ ಕೊಟ್ಟಿದೆ, ತಡೆಯಾಜ್ಞೆ ಕೊಟ್ಟಿದೆ. ಹಾಗಾದ್ರೆ ಕೋರ್ಟಿಗೆ ಹೋಗಿರ್ತಕ್ಕಂಥವ್ರು ಯಾರು? ಯಾವುದೇ ಸಾರ್ವಜನಿಕರಲ್ಲ, ಯಾವುದೇ ಸರ್ಕಾರವಲ್ಲ, ಅಥವಾ ಯಾವುದೇ ಖಾಸಗಿ ವ್ಯಕ್ತಿಗಳಲ್ಲ. ಈ ಒಂದು ಯೋಜನೆಯ ವಿರುದ್ಧವಾಗಿ ಸಂಸದರು, ಮೈಸೂರಿನ ಮಹಾರಾಜ ಯುವರಾಜ ಆಗಿರ್ತಕ್ಕಂಥ ಯದುವೀರ್ ಅವರ ತಾಯಿಯೂ ಆಗಿರ್ತಕ್ಕಂಥ ರಾಜಮಾತೆ ಪ್ರಮೋದಾದೇವಿಯವರು ಈ ಯೋಜನೆಯ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರು ಕೊಡುವಂತಹ ಕಾರಣ ಏನು ಗೊತ್ತಾ? ಇದು ಅಂದ್ರೆ ಏನು, ವಸ್ತು ಪ್ರದರ್ಶನದ ಜಾಗ ಇದೆ 6.5 ಎಕರೆ, ಇದು ಅಂಬಾವಿಲಾಸ ಅರಮನೆಯ ಎದುರುಗಡೆ ಇದೆ, ಇದು ಅರಮನೆಗೆ ಸೇರಿದ ಜಾಗ. ಇಲ್ಲಿ ಯಾವುದೇ ಖಾಸಗಿ ಯೋಜನೆಗಳಾಗ್ಲಿ ಕಟ್ಟಡಗಳಾಗ್ಲಿ ಕಟ್ಟೋ ಹಾಗಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿ ಆ ಅಪೀಲನ್ನ, ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿ ಕೋರ್ಟ್ನಿಂದ ತಡೆಯಾಜ್ಞೆ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿಗೆ ಈ ಯುನಿಟಿ ಮಾಲ್ ಕಟ್ಟುವಂಥ ಯೋಜನೆ ಏನಿದೆ ಅದು ಮೈಸೂರಿನ ಲೆಕ್ಕಕ್ಕೆ ಸದ್ಯಕ್ಕೆ ತಡೆಯಾಜ್ಞೆ ಸಿಕ್ಕಿದೆ, ಆ ಕೆಲಸ ನಿಂತು ಬಿಟ್ಟಿದೆ. ಹಾಗಾಗಿ ಈ 193 ಕೋಟಿ ರೂಪಾಯಿಗಳ ಯೋಜನೆ ಏನಿದೆ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆಗಳು ಏಳ್ತಾವೆ. ಅದೇನು ಅಂತಂದ್ರೆ, ಯದುವೀರ್ ಸ್ವತಃ ತಮ್ಮ ಮಗ ಇವರೇ ಅವರನ್ನ ದತ್ತುಪುತ್ರನನ್ನಾಗಿ ತೆಗೆದುಕೊಂಡು ಅದರ ನಂತರ ಅವರನ್ನ ಯುವರಾಜನನ್ನಾಗಿಯೂ ಮಾಡಿ, ನಂತರ ಅವರ ಮದುವೆಯನ್ನು ಮಾಡಿ, ರಾಜಸ್ಥಾನದ ಯುವರಾಣಿಯೊಂದಿಗೆ ಮದುವೆಯನ್ನು ಮಾಡಿ, ನಂತರ 2024 MP ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗೋ ಹಾಗೆ ಮಾಡಿ, ಅದರ ನಂತರ ಚುನಾವಣೆಯನ್ನು ಗೆದ್ದು ಸಂಸದರಾದ ನಂತರ ಯದುವೀರ್ ವಿರುದ್ಧವೇ ರಾಜಮಾತೆ ಪ್ರಮೋದಾದೇವಿ ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಏನಿತ್ತು, ಯಾಕೆ ಅಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಡೀ ರಾಜ್ಯದ ಜನರಲ್ಲಿ ಹುಟ್ಟೋ ಹಾಗೆ ಈಗ ರಾಜ್ಯದ ಜನರಲ್ಲಿ ಅದು ಚರ್ಚೆಗೆ ಈಡಾಗಿದೆ. ಎಸ್ ವೀಕ್ಷಕರೇ, ಈ ಹಿಂದೆ ಯದುವೀರ್ ಹಿಂದೆ ಆ ಮೈಸೂರಿನ ರಾಜಮನೆತನದ ಸಂಸದರಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು 3 ಬಾರಿ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. 1984ರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. 1984 ಮತ್ತು 1989 ಮತ್ತು 1996ರಲ್ಲಿ ಕೂಡ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ. 2 ಬಾರಿ ಕಾಂಗ್ರೆಸ್ ಸಂಸದರಾಗಿ 1991ರಲ್ಲಿ ಅವರು ಬಿಜೆಪಿ ಪಕ್ಷವನ್ನು ಸೇರಿ, ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಪಕ್ಷವನ್ನು ಸೇರಿ 1996ರಲ್ಲಿ ಬಿಜೆಪಿಯ ಸಂಸದರಾಗಿಯೂ ಆಗಿ ಆಯ್ಕೆ ಆಗ್ತಾರೆ. ಅದರ ನಂತರ ಮೈಸೂರು ರಾಜಮನೆತನ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಷ್ಟು ಒಳ್ಳೆಯ ವ್ಯವಹಾರಗಳು, ಸಂಬಂಧಗಳು ಉಳಿಯೋದಿಲ್ಲ. ನಾನು ರಾಜಮನೆತನ ಮತ್ತು ರಾಜ್ಯ ಸರ್ಕಾರದ ನಡುವಿನ ಹಗ್ಗಜಗ್ಗಾಟವನ್ನು ಹೇಳ್ತಾ ಇದ್ದೀನಿ.
ಅದರಲ್ಲೂ ಪ್ರಮುಖವಾಗಿ ಯಾವಾಗ ಸಿದ್ದರಾಮಯ್ಯನವರು 2013ರಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿಯಾಗಿ ಬಂದ್ರು, ಅವಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜಮನೆತನ, ರಾಜಮಾತೆ ಪ್ರಮೋದಾದೇವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ನಡುವೆ ಒಂದು ರೀತಿಯ ಹಗ್ಗ ಜಗ್ಗಾಟಗಳು ನಡ್ಕೊಳ್ತಾನೆ ಬಂದು, ವಾದ ಪ್ರತಿವಾದಗಳು, ಆರೋಪ ಪ್ರತ್ಯಾರೋಪಗಳು, ಏಟು ತಿರುಗೇಟುಗಳು ಇವೆಲ್ಲವೂ ಕೂಡ ನಡ್ಕೊಂಡು ಬಂತು. ಕೇವಲ ರಾಜಕಾರಣಕ್ಕಾಗಿ ಅಷ್ಟೇ ಅಲ್ಲ, ರಾಜಕಾರಣದ ಟಿಕೆಟ್ ಚುನಾವಣೆ ಅಷ್ಟೇ ಅಲ್ಲ, ಮೈಸೂರು ದಸರಾ, ವಿಶ್ವವಿಖ್ಯಾತ ದಸರಾ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ನಡೆಯುವ ದಸರಾ ಉದ್ಘಾಟನೆಯ ವ್ಯಕ್ತಿಯ ಆಯ್ಕೆಯ ಕುರಿತಂತೆಯೂ ಮತ್ತು ದಸರಾ ಏನು ಒಂದು ಉತ್ಸವ ನಡೆಯುತ್ತೆ 10 ದಿನಗಳ ಕಾಲ, ಆ ಉತ್ಸವದ ಮೇಲ್ಉಸ್ತುವಾರಿ ಮತ್ತು ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ಮೇಲ್ವಿಚಾರಣೆ ಎಲ್ಲದರ ಕುರಿತಂತೆ ಅಲ್ಲಿಗೆ ಬರುವಂತಹ ಅತಿಥಿಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ದಸರಾ ಪ್ರಶಸ್ತಿಗಳನ್ನು ನೀಡಲಾಗುತ್ತಲ್ಲ, ಅಲ್ಲೂ ಕೂಡ ಪ್ರಮೋದಾದೇವಿಯವರಿಗೆ ಅಥವಾ ರಾಜಮನೆತನದವರಿಗೆ ಅಂತಹ ಮಹತ್ವವನ್ನ ಕಲ್ಪಿಸಲಾಗಲಿಲ್ಲ. ಇದು ದೊಡ್ಡ ಮಟ್ಟದ ವಿರಸಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಪ್ರಮೋದಾದೇವಿಯವರ ನಡುವೆ ಈ ಹಗ್ಗ ಜಗ್ಗಾಟ ನಡೀತಾನೆ ಬರ್ತಾ ಇತ್ತು. ಈಗಲೂ ಕೂಡ ಅದು ನಡೀತಾ ಇದೆ. ಮೊನ್ನೆ ನಡೆದ 2025ರ ದಸರಾ ಒಂದು ಉತ್ಸವದಲ್ಲೂ ಕೂಡ ಇದು ಮುಂದುವರಿಯಿತು. ಆದರೆ ಈಗ ಏನಾಗಿದೆ, ರಾಜ್ಯ ಸರ್ಕಾರ ಅಥವಾ ರಾಜಮನೆತನದ ನಡುವಿನ ವಿರಸ ಒಂದು ಕಡೆಗೆ ಇಟ್ಟುಬಿಡಿ, ಈಗ ರಾಜಮನೆತನದಲ್ಲೇ ಬಿರುಕು ಉಂಟಾಗಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಸ್ವತಃ ತಮ್ಮ ದತ್ತುಪುತ್ರ ಮತ್ತು ಮೈಸೂರು ಸಂಸ್ಥಾನದ ಯುವರಾಜರು ಆಗಿರ್ತಕ್ಕಂಥ ಯದುವೀರ್ ಅವರ ವಿರುದ್ಧವೇ ರಾಜಮಾತೆಯೇ ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮೈಸೂರು ಸಂಸ್ಥಾನವನ್ನು ಹತ್ತಿರದಿಂದ ಬಲ್ಲಂಥ ಬಹುತೇಕ ಕೋಟ್ಯಾಂತರ ಜನರು ಕೂಡ ಹುಬ್ಬೇರಿಸುವಂತೆ ಮಾಡಿದೆ. ಇದು ಕೇವಲ ರಾಜಕಾರಣಕ್ಕೆ ಸಂಬಂಧಿಸಿದ್ದ ಅಥವಾ ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಿಸಿದ್ದ, ಸಂಬಂಧಗಳ ಮೇಲಿನ ಅಪನಂಬಿಕೆಯ ಅಥವಾ ರಾಜ ಒಂದು ಪರಿವಾರದ ಅಥವಾ ರಾಜಮನೆತನದ ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟದ್ದ, ಅದರ ಕುರಿತ ಆಸ್ತಿ ಸಂಪತ್ತಿನ ಕುರಿತ ಡಿಸ್ಪ್ಯೂಟ ಅಥವಾ ಒಬ್ಬರ ಮುಖಗಳು ಕೆಟ್ಟಿರ್ತಕ್ಕಂಥದ್ದ? ಯಾಕೆ ಈ ರೀತಿ ರಾಜಮಾತೆ ನೇರವಾಗಿ ಕೋರ್ಟ್ ಮೆಟ್ಟಿಲೇರುವಂತಹ ಪರಿಸ್ಥಿತಿ ಯಾಕೆ ಬಂತು? ಯದುವೀರ್ ಅವರ ದತ್ತುಪುತ್ರ ಅವರನ್ನ ಯುವರಾಜನನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ರಾಜಮಾತೆ ಮತ್ತು ಯುವರಾಜರು ಕೂತ್ಕೊಂಡು ಈ ಒಂದು ಯೋಜನೆ ಬಗ್ಗೆ, ಯುನಿಟಿ ಮಾಲ್ನ ಕಟ್ಟೋದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ವಾ? ಚರ್ಚೆ ನಡೆಸಿದ್ರು ಕೂಡ ಒಮ್ಮತಕ್ಕೆ ಬರಲಾಗಲಿಲ್ವಾ? ರಾಜಮಾತೆ ಈಗಿನಂತೆಯೇ ಆಗಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರ? ರಾಜಮಾತೆಯ ವಿರೋಧವನ್ನು ಲೆಕ್ಕಿಸದೆ ಸಂಸದಾಗಿರ್ತಕ್ಕಂಥ ಯುವರಾಜ ಯದುವೀರ್ ಅವರು ರಾಜಮಾತೆಯ ಮಾತನ್ನ ಧಿಕ್ಕರಿಸಿ, ಅದನ್ನು ತುಂಡರಿಸಿ ಧಿಕ್ಕರಿಸಿ ಈ ಒಂದು ಯೋಜನೆಗೆ ಮುಂದಾದ್ರ? ಅದು ರಾಜಮಾತೆಗೆ ಜೀರ್ಣ ಆಗಲಿಲ್ವಾ ಅಥವಾ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ವಾ? ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಬಂತ. ರಾಜಮಾತೆಯಾಗಿ ನಾನು ಇದ್ದು ನಾನು ಕರೆದುಕೊಂಡು ಬಂದ ಯುವಕ ಅಥವಾ ನಾನು ಜೀವ ಮತ್ತು ಒಂದು ಸಾಮಾಜಿಕ ವರ್ಚಸ್ಸನ್ನು ಕೊಟ್ಟಂಥ ವ್ಯಕ್ತಿ ನನ್ನ ಎದುರು ಅಥವಾ ನನ್ನ ತೀರ್ಮಾನದ ಎದುರು ನಿಂತ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂಥ ಮಾತು ಹೊರಬಂತ. ಹಾಗಾಗಿ ಈ ಪರಿಸ್ಥಿತಿ ಅಂದರೆ ಇಂದಿನ ಈ ಪರಿಸ್ಥಿತಿ ಮುಟ್ಟಲಿಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು. ನೋಡಿ, ಏನೇ ಗೊಂದಲಗಳಿದ್ರೂ ಕೂಡ ಅದು ರಾಜಮನೆತನ ಇರಲಿ, ಸಾಮಾನ್ಯ ಕುಟುಂಬದಾಗಿರಲಿ, ಅದು ಮೊದಲು ಕುಟುಂಬದ ಸದಸ್ಯರ ನಡುವೆ ಚರ್ಚೆಗೆ ಬರುತ್ತೆ. ಯಾವಾಗ ಅಲ್ಲಿ ಒಮ್ಮತ ಬರಲಿಲ್ಲವೋ ಅಲ್ಲಿ ಕಾನೂನು ಪ್ರವೇಶ ಮಾಡುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆಯಾ? ರಾಜಮಾತೆಯ ಮಾತಿಗೆ ಯುವರಾಜ ಯದುವೀರ್ ಅವರು ಪುರಸ್ಕಾರ ಕೊಡಲಿಲ್ಲವಾ? ಈಗ ಎಲ್ಲವೂ ಅಲ್ಲಿ ಸರಿ ಇಲ್ಲವಾ? ರಾಜ ಮನೆತನದಲ್ಲಿ ಅಲ್ಲಿರ್ತಕ್ಕಂಥ ಒಂದು ರಾಜಮಾತೆ ಮತ್ತು ಯುವರಾಜರ ನಡುವಿನ ಸಂಬಂಧ ಹದಗೆಟ್ಟಿದೆಯಾ ಅನ್ನುವಂಥ ನೂರಾರು ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಇವೆಲ್ಲವಕ್ಕೂ ಕೂಡ ರಾಜಮಾತೆ ಮತ್ತು ಯುವರಾಜರೇ ಉತ್ತರ ಕೊಡಬೇಕಾಗಿದೆ. ಎಸ್ ವೀಕ್ಷಕರೇ, ಇದು ರಾಜ್ಯದ ಬಹುದೊಡ್ಡ ಸುದ್ದಿ. ಮೈಸೂರಿನ ಅರಮನೆ ಅಂತಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಮತ್ತು ಹುಬ್ಬೇರಿಸುವಂತೆ, ಕಣ್ಣು ತೆರೆಯುವಂತೆ ಮಾಡುವಂತಹ ಜಾಗ. ಅಲ್ಲಿಯೇ ಸಂಬಂಧಗಳು ಅಥವಾ ವಿಚಾರಗಳು ಅಥವಾ ಯೋಜನೆಗಳ ಬಗ್ಗೆ ಒಮ್ಮತಕ್ಕೆ ಬರಲಾಗ್ತಿಲ್ಲ ಅಂತಂದ್ರೆ ಎಲ್ಲೋ ಸಂಬಂಧಗಳು ಹಳಸಿವೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಈಗ ಸದ್ಯಕ್ಕೆ ಯದುವೀರ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಯುನಿಟಿ ಮಾಲ್ನ 193 ಕೋಟಿ ರೂಪಾಯಿಯ ಯೋಜನೆಗೆ ತಡೆ ಬಿದ್ದಿದೆ. ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ.
ಹುಟ್ಟಿದೆ. ಈಗ ಮುಂದಿನ ಯದುವೀರ್ರವರ ಹೆಜ್ಜೆ ಏನು, ಯಾವ ರೀತಿ ರಾಜಮಾತೆಯನ್ನ ಅವರು ಮನವೊಲಿಸ್ತಾರೆ, ಅಥವಾ ರಾಜಮಾತೆಯ ವಿರುದ್ಧ ಅವರೂ ಕೂಡ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾರಾ, ಅಲ್ಲಿ ಕಟ್ಟಬೇಕು ಅಂತ ಯೋಜನೆ ಮಾಡಿರ್ತಕ್ಕಂಥ ಯುನಿಟಿ ಮಾಲ್ ಮತ್ತೆ ಪುನರಾರಂಭ ಆಗತ್ತಾ, ಅಥವಾ ಬೇರೆ ಜಾಗದಲ್ಲಿ ಅದನ್ನು ಕಟ್ಟಲಾಗತ್ತಾ, ಅಥವಾ ಈ ಯೋಜನೆಯೇ ಮೈಸೂರಿನಿಂದ ಬರ್ಖಾಸ್ತ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕಿದೆ. ಆದರೆ ಈ ಒಂದು ಏನು ಡಿಸ್ಪ್ಯೂಟ್ ಇದೆಯಲ್ಲ, ಭಿನ್ನಮತ ಇದೆಯಲ್ಲ, ರಾಜ ಮನೆತನದ ಒಳಗಿನ ರಾಜ ಒಂದು ಕುಟುಂಬಕ್ಕೆ ಪರಿವಾರಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ಹೊರಗಡೆ ಬಂದಿರತಕ್ಕಂಥದ್ದಾದರೂ, ರಾಜ್ಯದ ಜನರು ಒಂದು ರೀತಿಯ ಹುಬ್ಬೇರಿಸುವಂತೆ ಮಾಡಿರ್ತಕ್ಕಂಥದ್ದಾದರೂ ಅದು ಸತ್ಯ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮೈಸೂರಿನ ರಾಜಮನೆತನದ ಒಳ ಸುಳಿಗಳನ್ನ, ಒಳ ಮರ್ಮಗಳನ್ನ, ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ನಿಮ್ಮ ಮುಂದೆ ನಾನು ತೆರೆದಿಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇದು ಫೋಕಸ್ ಟಿವಿ.